ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್ ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಯಾವಾಗ ಮನುಷ್ಯನ ಮನಸ್ಥಿತಿ ಅವನ ಜೀವಾತ್ಮದಿಂದ ಅವನ ಸೆನ್ಸಸ್ ಅಂದರೆ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಇಟ್ಕೊಳ್ತಾನೋ ಆಗ ಅವನ ಮನಸ್ಥಿತಿಯೇ ಅವನ ಅತ್ಯಂತ ಪ್ರಿಯವಾದ ಸ್ನೇಹಿತ. ಅದೇ ಅಕಸ್ಮಾತಾಗಿ ಹಿಡಿತ ಸಿಕ್ಕಿಲ್ಲ ಅಂದರೆ ಅವನ ಮನಸ್ಥಿತಿಯೇ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಶತ್ರು. ಯಾವುದೇ ಸಂದರ್ಭದಲ್ಲಾಗಲಿ, ಚಳಿ ಆಗಲಿ, ಬಿಸಿಲಾಗಲಿ, ಬೇಜಾರಾಗಲಿ, ಖುಷಿ ಆಗಲಿ, ದುಃಖ ಆಗಲಿ, ಸುಖ ಆಗಲಿ, ಹೊಗಳಿಕೆ ಆಗಲಿ ಅಥವಾ ತೆಗಳಿಕೆ ಆಗಲಿ, ಇವೆಲ್ಲ ವಿಷಯದಲ್ಲೂ ಸಮಾನತೆಯನ್ನು ಅಂದರೆ ಯಾವುದೇ ರೀತಿಯಾದ ವಿಚಲಿತಗೊಳ್ಳದೆ ಮನಸ್ಥಿತಿಯನ್ನು ಸಮಾನವಾಗಿ ಇಟ್ಕೊಂಡು ಅವನ ಎಲ್ಲ ಇಂದ್ರಿಯಗಳನ್ನು ಹಿಡಿತದಲ್ಲಿಡ್ಕೊಂಡು ಅಂದರೆ ಕಂಟ್ರೋಲಿಂಗ್ ಓವರ್ ಸೆನ್ಸಸ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿದವನೇ ಈ ಆತ್ಮವನ್ನೇ ಗೆದ್ದವನು ಅಂತ ಹೇಳ್ತೀವಿ. ಅಂತ ಪರಮ ಪೂಜ್ಯವಾದ ಆತ್ಮವನ್ನು ಜಿತಾತ್ಮ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ.